ಒಂದು ಹುಡುಗ ಮಾನಸಿಕವಾಗಿ ಭೌತಿಕವಾಗಿ ಬೌದ್ಧಿಕವಾಗಿ ಇದು ಪ್ರಾರ್ಥನೆಯಿಂದ ಮಾತ್ರ ಶಕ್ತಿ. ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಪ್ರಾರ್ಥನೆಗಿದೆ. ನನ್ನ ಆಲೋಚನೆ ಏಕಾಗ್ರತೆಯಿಂದ ಹೋಗಬೇಕಂತಕ್ಕಂಥದ್ದಕ್ಕೆ ಪ್ರಾರ್ಥನೆ ಇದೆ. ಪ್ರಾರ್ಥನೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡ್ತದೆ. ಕಮ್ ಟು ಮೈಂಡ್ ಗಾಡ್. ಒಂದು ಸಣ್ಣ ನಕಾರಾತ್ಮಕ ಚಿಂತನೆ ನನ್ನ ತಲೆಗೆ ಬಂದ್ರೆ ಆ ಕ್ಷಣದಿಂದ ನನ್ನ ಬದುಕು ನರಕವೇ. ಇಂತಹ ಚಿಂತನೆಗಳಿಂದ, ಇಂಥ ಚಿಂತನೆಗಳ ಒತ್ತಡದಿಂದ ನನ್ನ ಬದುಕನ್ನ ದೂರಗೊಳಿಸ್ಬೇಕಂತ ಹೇಳಿದ್ರೆ ದ ವೇ ಇಸ್ ಒನ್ಲಿ ಒನ್, ದ ಪ್ರೇಯರ್ಫುಲ್ ಲೈಫ್. ನಾವು ಫ್ರೀ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳಲಿಕ್ಕೆ ನಮಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಬದುಕು. ಇವತ್ತು ನಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕತೆನೇ ಇಲ್ಲ. ಆಚೆ ಬಂದಾಗ ಕರ್ಮ ಮುಖ್ಯ, ಧರ್ಮ ಮುಖ್ಯವಲ್ಲ ಅಂತೇಳಿ ಏನು ಪ್ರಪಂಚನ ಹುಟ್ಟೋಕ್ಕೂ ನಾವ್ಯಾರು ಅರ್ಜಿ ಹಾಕಿದ್ದೀವ ಗೂಗಲ್ನಾಗ? ಯಾವ ಅರ್ಜಿ ಹಾಕಿಲ್ಲ. ಭಗವಂತ ಅತ್ಯಂತ ಶ್ರೇಷ್ಠವಾದಂತಹ ಜೀವಿ ಮನುಷ್ಯರಾಗಿ ನಮ್ಮನ್ನು ಸೃಷ್ಟಿ ಮಾಡೋಣ ಅಂತ ಹೇಳಿದ್ರೆ ಈಗ ನನ್ನನ್ನು ಒಂದು ಅಣ್ಣ ಬಸವಣ್ಣ ಹೇಳಿದ್ದು, ಏನು ಹುಡುಕಬೇಡ ನೀವು ಸ್ವರ್ಗಲ, ನಿನ್ನ ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕಂತ ಅಣ್ಣ ಹೇಳಿದ. ಈ ಸೃಷ್ಟಿ ಇದೆಯಲ್ಲ ಇದು ಕರ್ತನ ಕಮ್ಮಟ. ಈ ಸೃಷ್ಟಿ ಇದೆಯಲ್ಲ ಇದು ಅನುಭವ ಮಂಟಪ. ಈ ಕರ್ತನ ಕಮ್ಮಟದಲ್ಲಿ ನನ್ನ ಪಾತ್ರ ಏನು? ವಾಟ್ ಈಸ್ ಮೈ ರೋಲ್ ಇನ್ ದಿಸ್ ವರ್ಲ್ಡ್? ಈ ಪ್ರಪಂಚದಲ್ಲಿ ನಾನು ಈ ಭೂಮಿ ಮೇಲೆ ಮತ್ತೊಬ್ಬರಿಗೆ ವೈದ್ಯ, ಮತ್ತೊಬ್ಬರಿಗೆ ಇಂಜಿನಿಯರ್, ಮತ್ತೊಬ್ಬರಿಗೆ ಕೆಲಸ ಇಲ್ಲ. ಅವ್ರ ಕೆಲಸ ಇಲ್ಲ ಅನ್ನೋದೇ ಅವ್ರ ಕೆಲಸ. ಅದು ಅವ್ರ ವ್ಯಕ್ತಿ ಬದುಕು. ಅವ್ರು ಬದುಕಾರ ಭೂಮಿ ಮೇಲೆ, ನಾನು ಬದುಕಿ. ಒಂದು ಹಿರಿಮೆನ ಬದುಕತ್ತದ, ಒಂದು ಜೇನು ಬದುಕ್ತದೆ. ಅಲ್ಲ, ನಮ್ಮನ್ನ ಸೃಷ್ಟಿ ಮಾಡಿ ವೃತ್ತಿ ಅವ ಕೊಟ್ಟದ್ ನಮಗ, ಸಂಸಾರ ಅವ ಕೊಟ್ಟದ್ ನಮಗೆ, ಎಲ್ಲ ಅವ ಕೊಟ್ಟ ದಾನವೇ. ಆ ದಾನ ಕೊಟ್ಟಿರೋರಿಗೆ ನಾವು ಹೇಳ್ತೀವಿ ನೀನು ಉಂಡೆ ಕಾಸು ಹಾಕ್ತೀವಿ ಅಂತ. ಅವ ಕೊಟ್ಟ, ಎಲ್ಲ ಕೊಟ್ಟದ್ದೇ ಅವ. ಅವನಿಗೆ ಇಟ್ಟು ಕಿಸ್ ಡೈರಿ ಅಂಡ್ ರಿಟರ್ನ್ ಇನ್ ಇಸ್ ಡೈರಿ, ವಾಟ್ ಎವರ್ ಯು ಆರ್ ಅರ್ನಿಂಗ್ spend the same day, don't keep the money. ನಾವು ನಾಳೆ ಬಗ್ಗೆ ಯೋಚನೆ ಮಾಡಿ ಕೂಡಿಡ್ತೀವಿ, ನಾಳಿದ ಬಗ್ಗೆ ಯೋಚನೆ ಕೂಡಿಡ್ತೀವಿ, ಮತ್ತೆ ಅವ್ರಿಗೆ ಬೇಕಾ ಇವ್ರಿಗೆ ಬೇಕಂತ ಹೇಳ್ತೀವಿ. ಇವತ್ತಿನ ಈ ಸಮಯ, ಈ ಭಾನುವಾರವನ್ನ ಬಿಟ್ಟು ಬಿಡ್ತೀವಿ, ಈ ದಿನವನ್ನ ಬಿಟ್ಬಿಡ್ತೇವೆ. ಮುಂದೆ ನಾಳೆ ಬಗ್ಗೆ ಯೋಚನೆ ಮಾಡಿ ಕೂಡಿಡ್ತೇವೆ. ಕಾರ್ಯಕ್ರಮ ಮುಗಿಸಿ, ಈ ಕಾರ್ಯಕ್ರಮ ಮುಗಿಸಿ ನಾನು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ನಾನೇ ಸ್ನಾನ ಮಾಡ್ತೀನೋ ಅಥವಾ ನನಗೆ ಬೇರೆಯವ್ರು ಸ್ನಾನ ಮಾಡಿಸ್ತಾರೋ ಗೊತ್ತಿಲ್ಲ. ಏನು ನಗ್ತಾ ಇತ್ತು ನಾನು ಹುಟ್ಟಿದಾಗ. ನಾನು ಭೂಮಿ ಮೇಲೆ ಹುಟ್ಟಿನಿ. ಐ ಬಾರ್ನ್ ಆನ್ ದಿಸ್ ಅರ್ತ್. ಆಲ್ ಮೈ ರಿಲೇಷನ್ ಆರ್ ಸೋ ಹ್ಯಾಪಿ, ದೇ ಆರ್ ಎಂಜಾಯಿಂಗ್. ಬಟ್ ಐ ಬಾರ್ನ್, ಐ ಕ್ರೈ ಅಂಡ್ ಐ ಬಾರ್ನ್. ನಾನು ಹಳ್ತಾ ಹುಟ್ಟಿಕೊಂಡೆ, ನಮ್ಮವರೆಲ್ಲ ನಗಿತಾ ಇದ್ರು. ನನ್ನ ಪ್ರಾಣ ಪಕ್ಷಿ ಹಾರುವುದಾಗ ಅವರೆಲ್ಲ ಹಳ್ತಾರ. ಮತ್ತೆ ನಾನು ನನ್ನ ಸತ್ಕಾರ್ಯಗಳು ನನ್ನ ಬಾಳಿನ ಪುಟದಲ್ಲಿ ಬರಲಿ. ನನ್ನ ಕೈಕರ್ಯಗಳು, ನನ್ನ ಸತ್ಕಾರ್ಯಗಳು ಬಾಳಿನ ಪುಟದಲ್ಲಿ ಉತ್ತಮ ಬರೆದಿದ್ರೆ ನನ್ನ ಪ್ರಾಣ ಪಕ್ಷಿ ಹಾರದ ಬಂಧುಗಳೇ ಅವರೆಲ್ಲ ಹಳತಾ ಇರ್ತಾರೆ. ನಾನು ನಗತಾ ಭಗವಂತನಲ್ಲಿ ಸಾಕ್ಷಾತ್ಕಾರವಾಗುತ್ತೇನೆ. ಇದಕ್ಕೆ ಇರತಕ್ಕಂತಹ ಮಂತ್ರ, ಇದಕ್ಕೆ ಇರತಕ್ಕಂಥ ತಂತ್ರ, ಇದಕ್ಕೆ ಇರತಕ್ಕಂಥ ಟೆಕ್ನಾಲಜಿ, ದಟ್ ಇಸ್ ಕಾಲ್ಡ್ ಪ್ರೇಯರ್. ಅರ್ಪಿಸ್ಕೊಳ್ಳಿ. ಈ ಜೀವನ ಕೊಟ್ಟೆಲ್ಲಪ್ಪ ನನಗೆ, ಇಂಥ ಅಮೂಲ್ಯವಾದ ಗಳಿಗೆಯನ್ನು ಕೊಟ್ಟಿದ್ದಿಲ್ಲ, ಇಂಥ ಒಳ್ಳೆಯ ಸಂಸಾರ ಕೊಟ್ಟಿದ್ದೇವ. ನೋಡ್ರಿ, ನಮ್ಮ ಮನೆಯಲ್ಲಿ ಸತ್ಕರ್ಮಗಳಲ್ಲಿ ನಾನು ಪ್ರಾರ್ಥನೆಯನ್ನು ನೋಡು. ಅದನ್ನೇ ದಾಸರು, ಶರಣರು, ಕೀರ್ತನೆಕಾರರು ಎಲ್ಲ ಹೇಳಿರ್ತಕ್ಕಂತಹ ಶ್ರೇಷ್ಠವಾದಂಥದ್ದು. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಾರ್ಥನಾಮಯವಾಗಿರಬೇಕು ಅಂತಕ್ಕಂಥದ್ದು. ನೀವು ನೋಡ್ಬೋದು, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಬೆಳಿಗ್ಗೆ ಹೇಗೆ ಹೋಗ್ತಾರೆ ಮೊದಲ, ಆ ರೀತಿ ನಮ್ಮ ಪ್ರಾರ್ಥನೆ ಇರಬೇಕು, ಆ ರೀತಿ ಖುಷಿಯಿಂದ ಇರಬೇಕು. ಏನೋ ಭಗವಂತನನ್ನು ಸೃಷ್ಟಿ ಮಾಡೋಣಪ್ಪ ಕಳಪ, ಏನೋ ಒಂದು ಕೃತಜ್ಞ ಹೇಳಬೇಕಂತ ಹೇಳಿದಿಂದ ಬರಬೇಕು ಪದಪುಂಜಿಗಳು. ನನ್ನ ಮೈಂಡಿಂದ ಬರಬೇಕು ಪದಪುಂಜಿಗಳು, ನನ್ನ ಕೃತಜ್ಞತಾ ಭಾವದಿಂದ ಬರಬೇಕು.
ನಮ್ಮ ಬೇರೆ ಕೆಲಸದಲ್ಲಿ ಬರಲ್ಲ, ಬೇರೆ ಕಾರ್ಯಗಳಲ್ಲಿ ಯಾಕೆ ಬರೋಲ್ಲ? ಪ್ರಾರ್ಥನೆಯಲ್ಲಿ ವಿಶ್ವಾಸ ಇರಬೇಕು. ಇದು ಭಗವಂತ ನನಗೆ ಕೊಡ್ತಾನೆ, ಇದು ಭಗವಂತ ನನಗೆ ದಯಪಾಲಿಸ್ತಕ್ಕಂಥ ಎಲ್ಲಿವರೆಗೆ ವಿಶ್ವಾಸ ಇರಬೇಕು? ನಮ್ಮ ಶ್ವಾಸ ಇರುವವರೆಗೂ ವಿಶ್ವಾಸ ಇರಬೇಕು. ಈ ಸೃಷ್ಟಿಯಲ್ಲಿ ಸೃಷ್ಟಿಯಾಗದಿದ್ದರೆ, ಈ ಪ್ರಾರ್ಥನೆ ಅಂತಕ್ಕಂಥದ್ದು ಸೃಷ್ಟಿಯಾಗದಿದ್ದರೆ ಬಹುಶಃ ನಾವ್ಯಾರು ಬದುಕ್ತಾ ಹುಡ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತು ಕೊನೆಗೆ ನನಗೆ ಬಂದ ಕನ್ಕ್ಲೂಷನ್. ಯಾಕಂದ್ರೆ ನಾನು ಪ್ರಶ್ನೆ ಮಾಡಿಕೊಡ್ತಕ್ಕಂಥದ್ದು ನನ್ನ ಬದುಕಿನ ಪರ ಮೀರಿ ನನ್ನ ಜೀವನವನ್ನು ನಾನು ಅನುಭವಿಸ್ತಾ ಇದ್ದೇನಲ್ಲ, ಈ ಅನುಭವಿಸುತ್ತಿರುವ ಜೀವನಕ್ಕೆ ಒಂದು ಪ್ರಶ್ನೆ: ಹೇಗೆ ಬದುಕ್ತಾ ಇದ್ದೇನೆ ನಾನು? ಅವರ ಬದುಕನ್ನ ದೇ ಆರ್ ಲೀಡಿಂಗ್ ದೇರ್ ಲೈಫ್ ಇನ್ ದೇರ್ ಓನ್ ವೇ. ಯಾವ ನೋ ರೈಟ್ ಟು ಡಿಸ್ಟರ್ಬ್ ಯಾವ ನೋ ರೈಟ್. ಸಮಸ್ಯೆಗಳನ್ನ ಎದುರಿಸುವಂತ ಚೈತನ್ಯ ನಮ್ಮಲ್ಲಿ ತುಂಬುತ್ತದೆ ಪ್ರಾರ್ಥನೆ. ಇದು ಯಾರು ಕೂಡ ಎಲ್ಲೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಆಗೇನಾದ್ರು ಇದ್ರೆ ಟಾಟಾ ಬಿರ್ಲಾ ಪರ್ಚೇಸ್ ಮಾಡಿಬಿಡ್ತಿದ್ರು. ಏನು ದೊಡ್ಡ ದೊಡ್ಡ ಶ್ರೀಮಂತ ನಮ್ಗೊಂದು 5-6 kg ಮುಟೆಗಳು ತಗೊಂಡ್ಬಿಡ್ತಾರೆ ಪ್ರಾರ್ಥನೆ. ನಾವು ಅವಕ್ಕೆ ವಸ್ತು ಈ ಭೂಮಿ ಮೇಲೆ ಸಿಗ್ತಾ ಇದ್ರೆ ಅದು ಪ್ರಾರ್ಥನೆ, ಅದು ನನ್ನಿಂದ ತಲ್ಲಿನಾಗಬೇಕು. ಹಾಗಾಗಿ ಮನಸ್ಸು ಹಗುರವಾಗ್ತದೆ. ಎಲ್ಲ ತಲ್ಲಣಗಳಿಂದ ನಾನು ಆಚೆ ಬರಲಿಕ್ಕೆ ಸಮಯ ಆಗ್ತದೆ. ನಾನು ಎಲ್ಲ ವಿಫಲತೆಗಳಿಂದ ಆಚೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಮಾನವ ಪ್ರಯತ್ನಕ್ಕೆ ಮಿತಿ ಬಂದಾಗ 24 ಗಂಟೆ ಕಾದ್ನಲ್ಲ ಅವನಿಗೊಂದು ಕೃತಜ್ಞತೆ ಇರಬೇಕು. ಮೊದಲು ಅವ್ರಿಗೆ ಕಲಿದಿರೋ ಜಾಸ್ತಿ, ಯಾರು ಬೆಳೀತಾ ಇರ್ತಾರ ಅವ್ರ ಬಗ್ಗೆನೇ ಜನ ಮಾತಾಡೋದು ಜಾಸ್ತಿ. ಮಾವಿನಕಾಯಿ ಇಲ್ಲದ ಮರಕ್ಕೆ ಯಾರು ಕಲ್ಲು ಹೊಡೆಯಲ್ಲ. ಹಿಂಗೆ ಯುವಕರು 3 ಜನ ಬರ್ತಾ ಇದ್ದಾರೆ. ಬದುಕ ನಮ್ಮನ್ನು ಹಾಕಬೇಕು. ಅದಕ್ಕೆ ಪ್ರಾರ್ಥನೆ ತೊದಲು ನುಡಿಗಳು. ಪ್ರಾರ್ಥನೆ ಅಂತಕ್ಕಂಥದ್ದು ನಾನು ದೇವರೊಡನೆ, ನಾನು ಆರಾಧಿಸುವ ಆರಾಧ ದೈವದೊಡನೆ ಮಾಡುವ ಸಂವಹನ. ಇಟ್ ಈಸ್ ಮೈ ವಿಷನ್ ವಿತ್ ಆಲ್ ಮೈ. ಹೀಗೆ ಮಾಡಬೇಕಂತ ಯಾವ ಪುಸ್ತಕದಾಗೂ ಬರ್ತಿಲ್ಲ, ಹೀಗೆ ಹೇಳಬೇಕಂತ ಇಲ್ಲ. ನನ್ನ ವೈಯಕ್ತಿಕವಾದ. ಹಾಗಾಗಿ ಬಂಧುಗಳೇ, ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡೋಣ. ಇವತ್ತು ನಮ್ಮ ಮಕ್ಕಳಲ್ಲಿ ನಾವು ಉಳಿದಿದ್ದೇವೆ. ಇಂತಹ ಸಂಘ ಸಂಸ್ಥೆಗಳು, ಇಂತಹ ಆಧ್ಯಾತ್ಮಿಕ ಸಂಸ್ಥೆಗಳು ಮಾಡ್ತಾ ಸತ್ಸಂಗದಿಂದ ಒಂದಷ್ಟು ಭಕ್ತಿ, ಒಂದಷ್ಟು ಪ್ರಾರ್ಥನೆ ಉಳ್ಕೊಂಡಿದೆ. ಹಾಗಾಗಿ ನಾವೇ ಮಾಡೋಣ. ಮತ್ತೆ ಪ್ರಾರ್ಥನೆಯಲ್ಲಿ ನಮಗೆ ಮಾತ್ರ ಬೇಡ್ಕೋಬಾರ್ದು. Were all joined their hands and success my day. ಅದೆಷ್ಟೋ ಜನ ಕಾಣಲಿಕ್ಕೆ ನಾನು ಬಂದ ಕ್ಷಣದಲ್ಲಿ ಬಂಧುಗಳೇ, ಅದೆಷ್ಟೋ ಕೈಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಿಗೆ ಸಹಾಯವನ್ನು ಮಾಡ್ತಾ ಇದೆ. ಅಂತಹ ಸಹಾಯಸ್ಥಗಳಿಗೆ ನಾವು ಪ್ರತಿದಿನ 1 ನಿಮಿಷ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಇನ್ನೊಂದಷ್ಟು ಸಹಾಯಸ್ಥಗಳು ನಮ್ಮೊಡನೆ ಸಲಕಲ್ಲ ಬರ್ತವೆ ಅಂತ ಹೇಳ್ತಾ, ಪ್ರಾರ್ಥನೆ ನಮ್ಮ ಅಸಂಖ್ಯ ಬದುಕಿಗೆ ಭಗವಂತನೇ ಕೊಟ್ಟಿರ್ತಕ್ಕಂಥ ಒಂದು ಅಸ್ತ್ರ. ಭಗವಂತನನ್ನ ನೋಡ್ಲಿಕ್ಕೆ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದೇ ಮಾರ್ಗ, ಅದು ಪ್ರಾರ್ಥನೆ ಮಾರ್ಗನೇನ. ಪ್ರತಿನಿತ್ಯ ನಮ್ಮ ಕೆಲಸದಲ್ಲಿ, ನಮ್ಮ ಕೈಂಕರ್ಯದಲ್ಲಿ, ನಮ್ಮ ಪ್ರಯಾಣ ನೋಡ್ರಿ, ಡ್ರೈವರ್ ಭಗವಂತ. ಅವನು ನಮ್ಮನ್ನು ಕರ್ಕೊಂಡು ಹೋಗೋದೇ ಸಮಯ ಮುಗಿದಾಗ ಬಸ್ ಸ್ಥಳ ಬಂತು ಇಳಿಯಪ್ಪ ಅಂತಾನೆ ಹೇಳಿದ ಮಾತು ಹೋಗೋದೆ. ಹಾಗಾಗಿ ಬಂಗಾರವಾಗಲಿ ಅನ್ನೋದೇ ನನ್ನ ಹಾರೈಕೆ. ಅದಕ್ಕೆ ಅವ್ರು ಶ್ರೀ ಬರ್ತಾರೆ.